ಕರ್ನಾಟಕದ ಚಲನಚಿತ್ರರಂಗದ ಇತಿಹಾಸದಲ್ಲಿ ಯಾವ ಹೀರೋಗೂ ಸಹ ಫ್ಲಾಗ್ ಬಿಡುಗಡೆ ಆಗಿಲ್ಲಪ್ಪ, ಇದೇ ಫಸ್ಟ್ ಟೈಮ್. ಅಫಿಷಿಯಲ್ ಫ್ಲಾಗ್ ಅನೌನ್ಸ್ಮೆಂಟ್ ನ ನಮ್ಮ ಜೂನಿಯರ್ ಕಿಚ್ಚವ್ರು ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ಮ ಅಫಿಷಿಯಲ್ ಫ್ಲಾಗ್ ಈ ನಮ್ಮ ಕಾರ್ಯಕ್ರಮ ಕುರಿತು ನಮ್ಮ ಜೂನಿಯರ್ ಕಿಚ್ಚವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಎರಡನೇ ಬರ್ದಿರೋದು ಕರೆಕ್ಟ್ ಆಗಿ ಎಲ್ಲ ಸೈಕ್ ಫ್ಯಾನ್ಸ್ ಶಿಕ್ಷಣಗಳು ವೇದಿಕೆ ಹಾಗೂ ಎಲ್ಲಕ್ಕಿಂತ ಸತೀಶ್ ನನ್ನ ಇಲ್ಲಿ ಕರೆದಿದ್ದಕ್ಕೆ ಈ ಒಂದು ವೇದಿಕೆ ಮೇಲೆ ಒಂದು ಫ್ಲಾಗ್ ರಿವೀಲ್ ಮಾಡೋದಕ್ಕೆ ಒಂದು ನೀವು ಕರೆದಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ಈ ಊರಿನ ನಮ್ಮ ಫ್ಯಾಮಿಲಿ ಎಲ್ಲ ಇದ್ರು ಅದು ಏನ್ ಕೊಟ್ಟರು ಇದು ನಮಗೆ ಈ ಊರು ಕೊಟ್ಟಿರೋದು ನಮಗೆ ಶಿವಮೊಗ್ಗ. ಒಬ್ಬ ಸೂಪರ್ ಸ್ಟಾರ್ ಈ ತರ ಒಂದು ಪ್ರೋಗ್ರಾಮ್ ಮಾಡಿ ಒಂದು ಫ್ಲಾಗ್ ನ ರಿವೀಲ್ ಮಾಡ್ತಾರೆ ಅಂತ ಒಂದು ದೊಡ್ಡ ವಿಚಾರ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳ್ತೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್ ಕಡೆಯಿಂದ ನಾನು ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ನೀವ್ ಏನೇ ಮಾಡಿದ್ರು ಅವ್ರ ಹೆಸರಲ್ಲಿ ಈ ಸಮಾಜಕ್ಕೆ ನೀವೇನೇನೇ ಮಾಡಿದ್ರು ಅವ್ರು ಎಲ್ಲದ್ರ ಮೇಲೂ ಒಂದು ಕಣ್ಣಿಟ್ಟಿದ್ದಾರೆ. ಯಾವಾಗ್ಲೂ ನೀವು ಇಲ್ಲಿ ಮಾಡೋದನ್ನ ಅವ್ರು ಯಾವಾಗ್ಲೂ ನೋಡ್ತಾರೆ, ಅದನ್ನ ಒಂದು ಅಪ್ರಿಸಿಯೇಷನ್ ಕೊಡ್ತಾರೆ. ಸೊ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ನೀವ್ ಮಾಡೋ ಕೆಲಸದಿಂದ ಅವ್ರಿಗೆ ಸಿಗೋ ಆಶೀರ್ವಾದ ಅದಾದ್ಮೇಲೆ ನಿಮ್ಗೆ ಮೇಲೆ ಒಂದು ನಂಬಿಕೆ ಜಾಸ್ತಿ ಆಗುತ್ತೆ. ಸೊ ಮತ್ತೆ ಸತೀಶ್ ಹಾಗೂ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಶಿವಮೊಗ್ಗ ಬಂದಾಗ ಸಿಗೋಣ. ಥ್ಯಾಂಕ್ ಯು. ಸುದೀಪ್ ಪಾಯಿಂಟ್ ಡೈಲಾಗ್ ಸುದೀಪ್ ಒಂದು ಡೈಲಾಗ್ ಬೇಕು ಅಣ್ಣ. ಸುದೀಪ್ ಪಾಯಿಂಟ್ ಡೈಲಾಗ್
ಬ್ಯಾಂಗ್ಳೂರ್ ಪಂಚಾಯತಿನಲ್ಲಿ ಬಸ್ ಸೀನ್ ಅಣ್ಣ ಇರ್ಬೇಕಾದ್ರೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಒಂದು ಬ್ಯಾಕ್ ಗ್ರೌಂಡ್ ಒಂದು ಸೌಂಡ್ ಬಂತು ಸುದೀಪ್ ಅಂದ್ರೆ ಚೆನ್ನಾಗಿ ನೋಡಲಾಗ್ತಿದೆ. ಅದಕ್ಕೆ ಅಣ್ಣ ನಮ್ಮ ಅಣ್ಣನ ಪರವಾಗಿ ಅಣ್ಣ ನೀವು ನೀವು ಶಾಸನ ಬಂದಾಗ ಮಧುಕರಿ ಡೈಲಾಗ್ ಹೇಳಿದ್ದೆ. ಸೊ ಒಬ್ಬ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಆಗಿ ಪೋಸ್ಟ್ ಆಫೀಸಿಗಲ್ಲ ಮದಕರೇ. ಹಾಗೆ ನಮ್ಮ ಕಾರ್ಯಕ್ರಮ ಕುರಿತು ಜಗದೀಶ್ ಜಗ್ಗೇನ್ ಅವರು ಕೂಡ ಎರಡು ಮಾತು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಕಿಚ್ಚನಗೌಡ ವೇದಿಕೆ ಶಿವಮೊಗ್ಗ ಇದು ಹೆಸರು ತಕ್ಕಂಗೆ ಕಿಚ್ಚ ಸುದೀಪಣ್ಣನ ಅಭಿಮಾನಿಗಳ ಜೇನು ಗೂಡಿದಂಗೆ ಯಾರು ಕಂಡಕ್ಕಾಗಲ್ಲ. ಇನ್ನೊಂದು ಸಮಾಜಮುಖಿ ಕೆಲಸಗಳನ್ನ ನಾನು ನೋಡ್ತಾ ಬಂದಿದ್ದೀನಿ ತುಂಬಾ ವರ್ಷಗಳಿಂದ. ಸತೀಶ್ ಅವರು ಸುಮಾರು 17 ವರ್ಷದಿಂದ ಪರಿಚಯ ನನಗೆ. ಅದ್ಭುತವಾದ ಕೆಲಸಗಳನ್ನ ಮಾಡ್ಕೊಂತ ಬಂದಿದ್ದೀರಾ. ನಿಮ್ಮ ಕೆಲಸ ಕಾರ್ಯಗಳು ಹೀಗೆ ಮುಂದುವರಿಲಿ. ನಮ್ಮ ಕಿಚ್ಚ ಸುದೀಪಣ್ಣನ ಅಭಿಮಾನಿಗಳಿಗೆಲ್ಲ ಒಂದು ಒಳ್ಳೆ ಹೆಸರಿದೆ, ಏನ್ ಗೊತ್ತಾ? ಕಿರಿಕ್ ಫ್ಯಾನ್ಸ್ ಅಲ್ಲ, ಅಫಿಸಿಯಲ್ ಫ್ಯಾನ್ಸ್ ಅಲ್ವಾ? ಅದೇ ರೀತಿ ಈ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂತ ನೀವೆಲ್ಲರೂ ಇದೇ ರೀತಿ ಮುಂದುವರೆದು ಇನ್ನ ಉನ್ನತವಾದಂತಹ ಒಂದು ಮಟ್ಟಕ್ಕೆ ಶಿವಮೊಗ್ಗದ ಒಂದು ತಂಡ ಏರ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ಕರ್ನಾಟಕದ ಚಲನಚಿತ್ರರಂಗದ ಇತಿಹಾಸದಲ್ಲಿ ಯಾವ ಹೀರೋಗೂ ಸಹ ಫ್ಲಾಗ್ ಬಿಡುಗಡೆ ಆಗಿಲ್ಲಪ್ಪ, ಇದೇ ಫಸ್ಟ್. ಕಾರ್ಯಕ್ರಮವನ್ನ ಮಾಡಿದಂತಹ ಸತೀಶ್ಗೆ ಮತ್ತೊಮ್ಮೆ ಅವರ ತಂಡಕ್ಕೆ ನಾನು ಅನಂತನಂದ ಶಿರಸಾಶ್ರಮ ನಮಸ್ಕಾರ ಮಾಡ್ತೇನೆ. ಕಿಚ್ಚ ಸುದೀಪಣ್ಣನವರ ಜೊತೆ ಒಡನಾಟ ನಮಗೆ ಸುಮಾರು ಒಂದು 23 ವರ್ಷ ಆಗ್ತಾ ಬಂತು. ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಸಂಘಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ಅದು ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಶಿವಮೊಗ್ಗಕ್ಕೆ, ಯಾಕಂದ್ರೆ ಕಿಚ್ಚನ ತವರೂರು ಶಿವಮೊಗ್ಗ, ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋ ಮಾತ್ರ ಇಲ್ಲ ಅಲ್ವಾ? ಸೌಂಡು ಹಂಗೆ ಇರುತ್ತೆ, ಹವನು ಹಂಗೆ ಇರುತ್ತೆ. ನಿಮ್ಮ ಮಾಡುವಂತಹ ಕಾರ್ಯಕ್ರಮಗಳು ಅದೇ ಮಟ್ಟಕ್ಕೆ ರೀಚ್ ಆಗ್ತಾ ಬಂದಿದೆ. ಇನ್ನೂ ಒಂದು ರೆಕಾರ್ಡ್ ಇದೆ, ಏನೇನು ಗೊತ್ತಾ? ಯಾವ್ದಾದ್ರು ಒಂದು ಸಿನಿಮಾ ರಿಲೀಸ್ ಆದಾಗ ಹೀರೋದು ಪ್ರತಿಮೆನ ಮಾಸಿ ಮೆರವಣಿಗೆ ಮಾಡೋದಕ್ಕೆ ಇದೇ ಫಸ್ಟ್ ನೀವು ಮಾಡಿದ್ದೀರಾ. ಹಲವಾರು ಪ್ರಥಮಗಳನ್ನ ನೀವು ಮಾಡ್ತಾ ಬಂದಿ, ಪ್ರಥಮಗಳನ್ನು ಗೊತ್ತಾಗ ಸರಿ ಮೊದಲನೇ ಸರಿ ಮಾಡ್ತಾ ಬಂದಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಜೂನಿಯರ್ ಕಿಚ್ಚ ಅವ್ರ ಬಗ್ಗೆ ಮಾತಾಡೋಣ. ಸಂಚಿತ್ ಸರ್ ನಾವು ಪಚ್ಚ ಸಿನಿಮಾ ನೋಡಿದಾಗ ಹಲವಾರು ಕಡೆ ಕಿಚ್ಚ ಸುದೀಪಣ್ಣನ ನೆನಪು ಮಾಡ್ತಾರೆ. ಅರ್ಥ ಆಯ್ತಾ? ಅವರ ಮನೆಯ ಕೊಡುಗೆ, ಕಿಚ್ಚ ಸುದೀಪಣ್ಣನವರ ಮನೆಯ ಕೊಡುಗೆ ಚಿತ್ರಗಳಿಗೆ ನಮ್ಮ ಜೂನಿಯರ್ ಕಿಚ್ಚ ಸರ್ ಅವರ ಧ್ವನಿ ಹೆಂಗಿದೆ? ಸೇಮ್ ಟು ಸೇಮ್ ಭಾಸ್ಕರನೇ. ಅವ್ರ ಕೊಡುಗೆ ಹೆಂಗಿದೆ? ಆ ಒಂದು ಅವರನ್ನು ಸಹ ನಾವು ಜೊತೆ ಕರ್ಕೊಂತ ಹೋಗೋಣ. ನಮ್ಮ ಜೊತೆ ಅವರನ್ನು ಸಹ ಕಿಚ್ಚ ಸುದೀಪಣ್ಣನ ಅಸೋಸಿಯೇಷನ್ ಕರ್ನಾಟಕದಾದ್ಯಂತ ಎಲ್ಲೇ ಇದೆ ಅವೆಲ್ಲ ನಾವು ಸಹ ಸಂಚಿತನ ಜೊತೆ ಕರ್ಕೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ಸುದೀಪಣ್ಣನವರ ಪರವಾಗಿ ಬಂದಿರುವಂತಹ ಸಂಜೀವ್ ಅವರಿಗೆ, ಸಮಸ್ತ ನಾಡಿನ ಕಿಚ್ಚ ಸುದೀಪಣ್ಣನವರ ಅಭಿಮಾನಿಗಳ ಸಂಘಗಳ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಅವರಿಗೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಇನ್ನೂ ಅನೇಕ ಕಾರ್ಯಕ್ರಮಗಳ ಇದೇ ರೀತಿ ಮಾಡ್ತಾ ಹೋಗಿ. ಸತೀಶ್ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ ಮಾಡಿ. ನೀವೆಲ್ಲ ಮಾಡ್ತೀರಾ ಗೊತ್ತಲ್ಲ, ಪ್ರಥಮಗಳನ್ನ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಮಾತಲ್ಲಿ ಏನಾದ್ರು ತಪ್ಪಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ನಾಳೆ ಅವ್ರದ್ದು ಓಪನ್ ಇದೆ, ಆದ್ರಿಂದ ಅವ್ರು ಬರೋಕ್ಕಾಗಿಲ್ಲ. ಅಷ್ಟೇ, ಇನ್ನೇನಿದೆ. 100% ಅವ್ರು ಬಂದಿರೋರು, ಬೇಕು ಅದೇ ಬೇಕು ಬಂದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಷ್ಟೇ. ಇಷ್ಟೇ ಹೇಳಿ ನಿಮ್ಗೆಲ್ಲರಿಗೂ ಹಾರ್ದಿಕ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಹಾಗೂ ನಮ್ಮ ಚಾಮರಾಜನಗರದ ಕಿಚ್ಚ ಸುದೀಪ್ ಸಂಘದ ಅಧ್ಯಕ್ಷರಾದಂತ ನಾಗೇಂದ್ರ ಅವರು ಕೂಡ ಒಂದು ಮಾತನಾಡಬೇಕಂತ ಕೇಳ್ಕೊಳ್ತಾರೆ. ಮೊದಲಿಗೆ ನನ್ನ ಆರೋಗ್ಯ ದೇವ ಕಿಚ್ಚ ಸುದೀಪಣ್ಣನ ಪಾದಗಳಿಗೆ ನಮಸ್ಕರಿಸ್ತಾ, ಕಿಚ್ಚನಗೂಡು ವೇದಿಕೆ ಶಿವಮೊಗ್ಗ ಏನು
ಯಾಕಂದ್ರೆ ನಾವು ಪ್ರತಿ ಸರಿನೂ ಚಾಮರಾಜನಗರದಲ್ಲಿ ಏನಾರ ಮಾಡ್ತೀವಿ ಅಂದ್ರೆ ನಿಮ್ಮ ಹಿಂದೆ ಏನೇನ್ ಕಾರ್ಯಕ್ರಮ ಮಾಡಿದಿರ ಅದನ್ನ ಸ್ಫೂರ್ತಿಯಾಗಿ ತಗೊಂಡು ಪ್ರತಿ ವರ್ಷನೂ ವಿಭಿನ್ನವಾಗಿ ನಾವು ಚಾಮರಾಜನಗರದಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಒಂದು ಕೊರಗಿದೆ ನನಗೆ ಏನಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಆ ಮಟ್ಟಕ್ಕೆ ಮಾಡೋಕ್ಕಾಗಿಲ್ಲ. ಇನ್ನು ನಮ್ಮ ಚಾಮರಾಜನಗರದಲ್ಲಿ ಏನಾದ್ರು ಒಂದು ಕೊರಗಿದೆ ಒಂದಿನ ನಾವು ಮಾಡ್ತೀವಿ. ಹಾಗಾಗಿ ಇದೇ ತರ ಏನ್ ನಮ್ಮ ಕಿಚ್ಚನ ಸುದೀಪಣ್ಣನ್ಗೆ ಪ್ರೀತಿ ಕೊಟ್ಟದ ಬರ್ತಾ ಇದ್ದೀನ ಅದನ್ನ ಇನ್ನೂ ಮುಂದುವರಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ನಮ್ಮಲ್ಲಿ ಇನ್ನೊಂದು ಎರಡನೇರು ಜೂನಿಯರ್ ಕಿಚ್ಚ ಸುದೀಪಣ್ಣ ಬಂದಿದ್ದಾರೆ. ಅವ್ರಿಗೂ ನಾವು ಹೀಗೆ ಸುದೀಪಣ್ಣನ್ಗೆ ಬೆಂಬಲ ಕೊಟ್ಟಿದ್ದೀವಿ. ಪ್ರತಿ ಹೆಜ್ಜೆಯಲ್ಲಿ ಸುದೀಪಣ್ಣನ ಜೊತೆಗೆ ಯಾವ ರೀತಿ ಬೆಂಬಲವಾಗಿ ನಿಂತಿದ್ದೀವಿ. ಮುಂದಿನ ಸಿನಿಮಾಗಳಲ್ಲಿ ಕಿಚ್ಚ ಸಂಗೀತನ ಜೊತೆಗೆ ಯಾವಾಗಲೂ ನಾವು ಜೊತೆಗಿರೋಣ ಅಂತ ನಾನು ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಹಾಗೆ ನಮ್ಮ ಸಂಘ ಏನ್ ನಡ್ಕೊಂಬಂತು ಅಂತ ಎಲ್ಲರೂ ವಿಡಿಯೋ ನೋಡಿದ್ದೀರಾ. ಸಂಘದ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೋದಣ್ಣ? ಒಂದೆರಡು ಮಾತು. ಫಸ್ಟ್ ಆಫ್ ಆಲ್ ನಮ್ಮ ಸಂಘ 2010 ಶುರುವಾಗಿ ನಮ್ಮ ಸಂಘ ಇಲ್ಲಿ ತನಕ ಬಂದಿಲ್ಲ. ಕಾರಣ ಆಗಿರೋದೇ ನೀವು. ನಾವು ಬಿದ್ದಾಗ ನಮ್ಮನ್ನು ಯಾರು ಕೈ ಹಿಡಿದು ಎತ್ತಿಲ್ಲ. ನಾವು ಮುಂದೆ ಓಡ್ಬೇಕಾದ್ರೂ ಯಾರು ನಮ್ಮನ್ನ ಬೆನ್ನಿಟ್ಟು ಹಿಂಗಡೆ ಬೆನ್ನಿಟ್ಟು ಮುಂದೆ ಹೋಗುವಂತಾನು ಬಿಟ್ಟಿಲ್ಲ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಅಷ್ಟು ಶ್ರಮಪಟ್ಟು ಎಲ್ಲರೂ ಮೇಲ್ ಬರಕ್ ಆಗಲ್ಲ. ನಾವು ಅಷ್ಟು ಕಷ್ಟಪಟ್ಟು ಮೇಲ್ ಬಂದಿದೀವಿ. ಅದಕ್ಕೆಲ್ಲ ಕಾರಣ ಆಗಿರೋರೆಲ್ಲ ನೀವೇ. ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ನಿಮ್ಮ ಪಾದಗಳಿಗೆ ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ನಾವು ಫಸ್ಟ್ ಈ ಸಂಘ ಮಾಡ್ಬೇಕಾದ್ರೆ ನಾವು ಯಾರು ಬೆನ್ ಕೊಟ್ಟು ಯಾರು ತಟ್ಟಿಲ್ಲ. ಯಾಕಂದ್ರೆ ನಾವು ಅಷ್ಟು ಕಷ್ಟಪಟ್ಟು ಸಂಘಗಳು ಮಾಡಿದ್ವಿ. ಹೆಸರು ಮಾಡಕ್ಕಿತ್ತು. ಹೆಸರು ಅಂದ್ರೆ ನಮ್ಮ ಸುದೀಪಲ್ಲಿ ಸುಮದಲ್ಲಿ ಒಂದು ಸಂಘ ಓಪನ್ ಆಗ್ತಿದೆ ಅಂದ್ರೆ ಅವಾಗ ಯಾರು ಕೂಡ ಬ್ಯಾನರ್ ಹಾಕೋರ್ಲಿಲ್ಲ. ಸುದೀಪ್ ಅಣ್ಣ ಜೈ ಅನ್ನೋರು ಇರ್ಲಿಲ್ಲ. 10 ಗಂಟೆ ಶೋ ಆದ್ರೂ ಕೂಡ ಜನ ಬರ್ತಿದ್ದಿಲ್ಲ. ತುಂಬಾ ನಾವು ಪಬ್ಲಿಕ್ ಆಗಿ ಹುಡುಗರ್ನೆಲ್ಲರನ್ನು ಕರ್ಸಿ ನಾವೇ ಹುಡುಗರನ್ನ ಪ್ರಮೋಷನ್ ಮಾಡಿ ಸುದೀಪ್ ಅಣ್ಣನ ಸಿನಿಮಾಗೆ ಅಷ್ಟು ಸಿನಿಮಾದಲ್ಲಿ ಕ್ರೌಡ್ ಆಗ್ಬೇಕು ಅಂತ ಮಾಡಿದ್ವಿ. 2014 ಸ್ವಾತಿ ಮುತ್ತು ಇದು ಜಸ್ಮಾತ್ ಮಾತಲ್ಲಿ ಸಿನಿಮಾ ಮುಸ್ಸಂಜೆ ಮಾತು ಸಿನಿಮಾ ಎಲ್ಲ ಬಂದಾಗಣ ದೇವರಲ್ಲೇ ಅಷ್ಟು ಅಂದ್ರೆ ಅಣ್ಣನ ಅಭಿಮಾನಿಗಳು ಇದ್ರಣ. ಆದ್ರೆ ಸ್ವಲ್ಪ ಕಮ್ಮಿ ಇದ್ರು. ಆ ಟೈಮಲ್ಲಿ ಯಾರು ಫ್ಯಾನ್ಸ್ ಆಗ್ಲಿ ಯಾರು ಮುಂದೆ ಬಂದು ಯಾರು ನಿಂತು ಮಾಡಿದ್ದಿಲ್ಲ. ಅವಾಗಲೇ ನಾವು ಅವಾಗ ಸ್ಟಾರ್ಟ್ ಮಾಡಿ 2010 2010ರಿಂದ ಶುರು ಮಾಡಿ 2026 ಬಂದು ನಿಂತಿದೀವಿ. ಅವಾಗ ಕಿಚ್ಚ ಬಂದಾಗ ನಮ್ಮ ಹಿಂದೆ ಇರೋರು ಯಾರ ಬಂದು ನಮ್ಮ ಲಕ್ಷ್ಮೀ ಟಾಕೀಸ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಕಿಚ್ಚ ಸಿನಿಮಾ. ಅವಾಗ ಏನ್ ಸೆಲೆಬ್ರೇಷನ್ ಮಾಡಿದ್ರು ಅದೇ ತನ್ನೇ ಮ್ಯಾಂಗೋ ಪಚ್ಚ ಅನ್ನೋ ಸುದೀಪ್ ಅಣ್ಣನ ಒಂದು ಪುಡಿ ಬಂದಿದೆ. ಅದೇ ನಮ್ಮ ಜೂನಿಯರ್ ಕಿಚ್ಚಣ್ಣ. ಅವ್ರಿಗೂ ಕೂಡ ನಮ್ಮ ಸಂಘ ಯಾವಾಗಲೂ ಅವರಿಗೆ ಬೆನ್ನೆಲುಬು ನಿಂತಿರತನ. ನಮ್ಮ ಶಿವಮೊಗ್ಗದಲ್ಲಿ ನಿಮ್ಮ ಸಿನಿಮಾಗಳಿಗೆ ಆಗ್ಲಿ ನಿಮ್ಗೆ ಯಾವುದೇ ಒಂದು ಪ್ರೋಗ್ರಾಮ್ ಆಗ್ಲಿ ನಾವು ಇಷ್ಟು ಜನ ಇದ್ದೀವಿ. ನಮ್ಮ ಕಿಚ್ಚಣ್ಣ ಕೂಡ ನಿಮ್ ಜೊತೆ ಇರತ್ತ. ನಮ್ಮ ಕಿಚ್ಚಣ್ಣ ಗೋಡಲ್ಲಿ ಎಲ್ಲರೂ ಒಂದು ಕುಟುಂಬ ಇದ್ದಂಗ. ಪ್ರತಿ ಒಂದು ಫಂಕ್ಷನ್ ಏನೇ ಒಂದು ಮಾಡ್ಬೇಕಂದ್ರೂ ಕೂಡ ನಾವು ಏನೋ ಎಲ್ಲರಿಗೂ ಕೇಳ್ಬಿಟ್ಟೆ ಮಾಡ್ತೀವಣ್ಣ. ಒಂದು ಫಂಕ್ಷನ್ ಆಗಿರ್ಬೋದು, ಏನೇ ಒಂದು ಮನೆ ಓಪನಿಂಗ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಒಬ್ಬರು ಮದುವೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಎಲ್ಲ ಸೇರಿ ಮಾಡೋಣ. ಅಷ್ಟು ಚೆನ್ನಾಗಿದೀವಣ್ಣ. ನಮ್ದು ಕುಟುಂಬ ಅಣ್ಣ. ಈ ಕುಟುಂಬಕ್ಕೆ ನಾವು ನಿಮ್ಮನ್ನು ಕರೆದಿದೀವಣ್ಣ. ನಮ್ಮ ಕುಟುಂಬ ಕರ್ತಿ ನೀವು ಬಂದು ನಮ್ಮ ಬ್ಲಾಗ್ ಅನೌನ್ಸ್ ಮಾಡ್ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಅಣ್ಣ. ಜಗ್ಗಿ ಅಣ್ಣ ನಿಮಗೂ ಕೂಡ ಹಾರ್ಟ್ಲಿ ಥ್ಯಾಂಕ್ಸ್ ಅಣ್ಣ. ನಮ್ದು ಏನಾರ ಒಂದು ಕೆಲವು ಮನಸ್ತಾಪ ಇರ್ಬೋದು, ಆದ್ರೂ ನಿಮ್ಮನ್ನ ಕರ್ಸ್ಬೇಕು ನಿಮ್ಗೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅಣ್ಣಂಗೆ ಸ್ವಲ್ಪ ಇದಾಗಣ, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬರಮಾಡ್ಕೋಬೇಕು ಅಂತ ಈ ಕಾರ್ಯಕ್ರಮ ಮಾಡಿರ್ಬೇಡ. ಅದೇ ಆತರ ಆಗಲ್ಲ ಇನ್ಮೇಲೆ, ಆತರ ಆಗಲ್ಲ ಇನ್ಮೇಲೆ. ಈಗ ನಾವೆಲ್ಲ ಹೇಳ್ತಾ ಇದೀವಣ್ಣ. ನಿಜವಾಗ್ಲೂ ನಾವೆಲ್ಲ ನೀವು ಅಣ್ಣನಿಂದ ಇದ್ದೇ ಇರ್ತೀವಣ್ಣ. ನಿಮಗೂ ಕೂಡ ಆ ಚಾಮರಾಜನಗರದಿಂದ ಬಂದಿದ್ದೀರಾ ನಮ್ದು ಸೆಲೆಬ್ರೇಷನ್ ಮಾಡಕ್ಕೆ. ಆದ್ರೆ ಒಂದು ಅಂತ ಹೇಳ್ತೀನಣ್ಣ, ಯಾವ ಕಾರಣಕ್ಕೂ ನನ್ ಶಿವಮೊಗ್ಗ ಬೀಟ್ ಮಾಡಕ್ಕಂತ ಆಗಲ್ಲಣ್ಣ. ಎಷ್ಟು BRB ಸಿನಿಮಾ ಬರ್ತಾ ಇದ್ದೀರ ಸುದೀಪ್ ಅಣ್ಣದು. ಇಲ್ಲಿ ಸಿನಿಮಾ ಇದೆಯಲ್ಲ ನೋಡಿ, ಈ ಸಿನಿಮಾ ನೋಡಿದ ಅಲ್ಲೊಂದು ಸಿನಿಮಾ ಇದೆ ನೋಡ್ರಿ. ಆ ಸಿನಿಮಾ ನೋಡ್ರಿ, ಒರಿಜಿನಲ್ ಸಿನಿಮಾ ನೋಡ್ತೀರಾ? ಇಲ್ಲಿ ನೋಡಿ, ಈಗ ನಮ್ಮ ಶಿವಮೊಗ್ಗದಲ್ಲಿ ಏನೇ ಒಂದು ನಮ್ಮ ಕಿಚನ್ ಏನೇ ಒಂದು ರಿಲೀಸ್ ಸುದೀಪ್ ಅಣ್ಣನ ಫಂಕ್ಷನ್ ಬಂದ್ರೆ ಹೆಂಗೆ ಕಿಚನ್ ಬ್ಯಾನರ್ ಇರುತ್ತೆ ಅದ್ರ ಪಕ್ಕದಲ್ಲಿ ಜೂನಿಯರ್ ಕಿಚನ್ ಬ್ಯಾನರ್ ಇದ್ದೇ ಇರುತ್ತೆ. ಪ್ರತಿಯೊಂದು ಏನೋ ಸಿನಿಮಾ ರಿಲೀಸ್ ಇದ್ರು ಅವ್ರ ಫೋಟೋನೇ ಇದ್ದೇ ಇರುತ್ತಣ್ಣ. ಯಾಕಂದ್ರೆ ನಮ್ಮನ್ನ ಬೀಟ್ ಮಾಡ್ತಾರಂತೆ.
ಏನ್ರಿ ಬೀಟ್ ಮಾಡ್ತಾರ ಈಗ ಮಾಡ್ತೀರಾ ನಮ್ ಲೆವೆಲ್ ಬರ್ತಾರಂತೆ ಅಲ್ಲೇ ಡೈರೆಕ್ಟ್ ಮಾಡಿರ್ಬೋದು ಅಣ್ಣ ಫಸ್ಟ್ ಹೇಳಿದ್ರು ಸೈಡ್ ಮ್ಯಾಚ್ ಎಲ್ಲ ನೋಡಿಲ್ಲ ಸೋತ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮ ಒಂದೇ ಕುಟುಂಬ ಇರ್ತಾರೆ ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕನ್ನ ನೀವು ಕೂಡ ಈಗ ತೆಗುಂಬಳಿ ಕೂಡ ಅದು ಕೂಡ ಒಂದೂವರೆ ಗಂಟೆ ಸಿನಿಮಾ ಆದ್ರೂ ಕೂಡ ನಮ್ಗೆ ಇಷ್ಟ ಆಯ್ತು. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನಿಮ್ ಹಿಂದೆ ನಾವು ಇದ್ದೇವಲ್ಲ ಎಲ್ಲರೂ ಇದ್ದೀವಿ. ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ, ಕನ್ನಡ ಚಿತ್ರ ಉಳಿಸ್ರಿ, ಒಳ್ಳೊಳ್ಳೆ ಸಿನಿಮಾ ಬೆಳೆಸ್ರಿ. ಹಾಗೆ ನಮ್ಮ ಫಂಕ್ಷನ್ ಅಲ್ಲಿ ಏನಾದ್ರು ಒಂದು ಸಣ್ಣ ತಪ್ಪಾಗಿದ್ರು ಕೂಡ ಕ್ಷಮಿಸೋಣ. ಯಾಕಂದ್ರೆ ಫಸ್ಟ್ ಏನಿದೆ ಫಂಕ್ಷನ್ ಮಾಡಿರೋದು ನಾವು ಯಾವತ್ತು ಮಾಡಿಲ್ಲ. ಅಣ್ಣ ಹೇಳ್ದಂಗೆ ನಮ್ದು ಬ್ಲಾಗ್ ಅನೌನ್ಸ್ಮೆಂಟ್ ನಾವು 3 ತಿಂಗಳ ಕೆಳಗಡೆ ಪ್ಲಾನ್ ಮಾಡಿದ್ವಣ. ನೀವು ಇಲ್ಲಿ ಮ್ಯಾಂಗೋ ಪ್ರಚಾರ ಸಿನಿಮಾ ರಿಲೀಸ್ ಬರೋಕ್ಕೂ ಮುಂಚೆನೆ ನಾವು ಪ್ಲಾನ್ ಮಾಡಿದ್ವಿ. ಆ ಟೈಮಲ್ಲಿ ಏನಾಗ್ಬಿಡ್ತು, ಧನುಷ್ ಅವ್ರದ್ದು ಆಲ್ ಇಂಡಿಯಾ ಧನುಷ್ ಫ್ಯಾನ್ಸ್ ಇಂದ ಒಂದು ಅಫಿಷಿಯಲ್ ಆಗಿ ಒಂದು ಪ್ಲಾನ್ ಅನೌನ್ಸ್ ಮಾಡ್ಬಿಟ್ಟಣ. ನಾವಾಗ ಅನ್ಕೊಂಡು ಅಯ್ಯೋ ನಾವು ಮಾಡ್ಬಿಟ್ಟು ಅವ್ರು ಮಾಡ್ಬಿಟ್ರು, ಏನ್ ಮಾಡೋದು ಹೇಗೆ ಅಂತ ಇವತ್ತು ಮಾಡಿದ್ವಿ. ಆದ್ರೆ ಅದೆಲ್ಲ ನಾವ್ ಲೆಕ್ಕಕ್ಕೆ ಹಾಕಿಲ್ಲ. ಯಾಕಂದ್ರೆ ನಮ್ ಕರ್ನಾಟಕ ನಮ್ ಸಡಿ ಕೂಡ ನಾವ್ ಮಾಡಿದ್ರೆ ಯಾರು ಮಾಡ್ತೀವಣ. ಆದ್ರೆ ಈ ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಹಿಂದೆ 1.5 ತಿಂಗಳಿಂದ ಶ್ರಮ ಪಟ್ಟಿರೋದಂದ್ರೆ ನಮ್ಮ ಸಾಗರ್ ಕಿಚನ್. ಇದು ಸುಮಾರು 1.5 ತಿಂಗಳಿಂದ ಇದಕ್ಕೆಲ್ಲ ಶ್ರಮ ಪಟ್ಟು ಎಲ್ಲ ಮಾಡಿರೋದವರು. ಆಮೇಲೆ ನಮ್ಮ ಮಿಥುನ್ ಅಂತ ನಮ್ಮ ಸಂಘದವರು, ವಸಂತ, ಕಾಲ, ಪ್ರತಿಯೊಬ್ಬರ ಅವರು ಹೇಳಿ ಹೆಸರು ಎಲ್ಲ ಕಾಲ ಪ್ರತಿಯೊಬ್ಬರು ಕೂಡ ಎಫರ್ಟ್ ಹಾಕಿ ಈ ಬ್ಲಾಗ್ ಅನೌನ್ಸ್ಮೆಂಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಇದು ಅಣ್ಣನ ಬರ್ತಡೆಗೆ 2 ದಿವಸ ಮುಂಚೆನೆ ಒಂದು ಟ್ರಿಬ್ಯೂಟ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಆ ಟೈಮಲ್ಲಿ ಎಲ್ಲ ಬಿಸಿ ಇರ್ತಾರೆ, ಮಾಡಕ್ಕಾಗಲ್ಲ ಅಂತ ನಾವು ಅದನ್ನ ಮಾಡಕ್ಕಾಗಿಲ್ಲ ನಮ್ಮ ಫಂಕ್ಷನ್. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಅಣ್ಣ, ನಮ್ದು ಆಕ್ಚುಲಿ ನಮ್ಮ ಕಿಚನ್ ಹುಡುಗ ರಿಕ್ವೆಸ್ಟ್ ತುಂಬಾ ದಿವಸದಿಂದ ಕೇಳ್ತಾ ಇದೀವಣ್ಣ, ನಮ್ಮ ಫ್ಯಾಮಿಲಿ ಜೊತೆ ಅಣ್ಣನ ಫೋಟೋ ಬೇಕಿತ್ತಣ. ಅದನ್ನ ನಾವು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ನಿಮ್ಮ ಹತ್ರ ಹೇಳಿದ್ವಿ, ನಮ್ಮ ಫ್ಯಾಮಿಲಿ ಫೋಟೋ ಬೇಕು ಅಂತ. ಯಾಕಂದ್ರೆ ಪ್ರತಿಯೊಬ್ಬರು ಕೇಳಿದ್ರೆ ಅಣ್ಣ ಜೊತೆ ಫೋಟೋ ಬೇಕು ಅಂತ. ಯಾಕಂದ್ರೆ ನೀವು ಫೋಟೋ ಚಾನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದೇ ಬೇರೆ ಊರುಗಳಿಗಿಂತ ಶಿವಮೊಗ್ಗ ಇದೆಯಲ್ಲ, ಶಿವಮೊಗ್ಗ ನಿಮಗೆ ಗೊತ್ತಣ್ಣ, ತೌಡೂರು ಅದು ಎಂತ ದೊಡ್ಡೂರು ಅಂತ ನಿಮಗೆ ಗೊತ್ತು. ಬೆಂಗಳೂರಿಗೆ ಭೇಟಿ ಮಾಡ್ತೀವಿ ನೋಡ, ಬೆಂಗಳೂರಿಗೆ ಭೇಟಿ ಮಾಡ್ತೀವಿ. ಆ ಕೆಪಾಸಿಟಿ ಇದೆ ನಮ್ಮ ಕೊಚ್ಚನಗುಡಿಗೆ. ಒಂದೇ ಒಂದು ಫೋಟೋ ರಿಕ್ವೆಸ್ಟ್ ಅಣ್ಣ. ಆದ್ರೆ ಈ ಫ್ಲಾಗ್ ಅನೌನ್ಸ್ಮೆಂಟ್ ಆಗಿರೋದು ಅಣ್ಣ ತಿಳಿಸಿ ಅಣ್ಣ, ಅಣ್ಣನ ಕಡೆಯಿಂದ ಒಂದು ಫೋಟೋ ಅಣ್ಣ. ಈ ಫ್ಲಾಗ್ ಆದ್ರೂ ಅಫೀಷಿಯಲ್ ಅಣ್ಣ ಬೇಗ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಮನಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀವಣ್ಣ. ಒಂದು ನಮ್ಮ ಕಿಚನ್ ಕೂಡ ವೇದಿಕೆ ಒಂದು ಪ್ಲಾನ್ ಇಟ್ಕೊಂಡು ಅಣ್ಣ ಒಂದೇ ಒಂದು ಜಸ್ಟ್ ನಮ್ಮ ಟೀಮಿಗೆ ಒಂದೇ ಒಂದು ವಿಶ್ ಮಾಡಿದ್ರೆ ಸಾಕು. ಅದು ನಿಮ್ ಕೈಲಿ ಮಾಡ್ಕೊಡ್ತೀನಿ ಅಂತ ನಂಬಿಕೆ ಇದೆ, ದಯವಿಟ್ಟು ಮಾಡ್ಕೊಡಿ. ನಾನೇನೋ ಮಾತಾಡಿ ತಪ್ಪಾಗಿದೆ. ಓಕೆ, ಹಾಗೆ ಅನಿಲ್ ಬ್ರೋ ಅವರು ಕೂಡ ಮಾತಾಡ್ಬೇಕು ಅಂತ ಕೇಳ್ಕೊತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಲಾಂಚ್ ಮಾಡಿಕೊಟ್ಟ ಜೂನಿಯರ್ ಕಿಚ್ಚ ಸಂಚಿತ್ ಬ್ರೋಗೆ ನಮ್ಮ ಕಿಚ್ಚನಗೂಡು ವೇದಿಕೆ ಟೀಮಿಂದ ಧನ್ಯವಾದಗಳು ಹೇಳ್ತಿದ್ದೇನೆ. ನನಗೆ ಕಿಚ್ಚನಗೂಡು ವೇದಿಕೆ ಯಾವಾಗಿಂದ ಪರಿಚಯ ಅಂತ ಹೇಳಿದ್ರೆ, ನಾನು ಇಲ್ಲೇ ಶಿವಮೊಗ್ಗದಲ್ಲಿ PhD ಮಾಡಿದ್ದು, MS ಇಲ್ಲೇ ಮಾಡಿದ್ದು. ನಾನು ಅವಾಗಿಂದ ನೋಡ್ತಾ ಇರ್ತಿದ್ದೆ, ಯಾಕಂದ್ರೆ ನನ್ನ ಪ್ರಾಪರ್ ದಾವಣಗೆರೆ. ಈ ತರ ಟೀಮು ನಮ್ಮ ದಾವಣಗೆರೆಯಲ್ಲಿ ಇದೆ, ಬಟ್ ಈ ತರ ಸೈಕಲ್ ಮಾಡಲ್ಲ ಎಲ್ಲರೂ. ಇಲ್ಲಿ ಯಾವ ತರ ಅಂತ ಹೇಳಿದ್ರೆ, ಇಲ್ಲಿ ಟೀಮ್ ಅಲ್ಲಿ ಇರೋ ಒಬ್ಬೊಬ್ರು ಮೆಂಬರ್ ಕೂಡ ಒಂದೊಂದು ಸೈನ್ಯ ಇದ್ದಂಗೆ, ಎಲ್ರು ಒಂದೊಂದು ಸೈನ್ಯ ಇದ್ದಂಗೆ ಆ ತರ ಸೈಕಲ್ ವರ್ಕ್ ಮಾಡ್ತಾರೆ. ಸಕ್ಕಿದ್ರು ಸಾಗರ್ ಆಮೇಲೆ ಎಲ್ಲ ಮೆಂಬರ್ಸ್ಗೂ ಇನ್ನೂ ತುಂಬಾ ಶಕ್ತಿ ಕೊಡ್ಲಿ ದೇವರು, ಇನ್ನೂ ತುಂಬಾ ಸೋಷಿಯಲ್ ಸರ್ವಿಸ್ ಮಾಡಿ. ಓಕೆ, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೂ ನಮ್ಮ ಈ ವೇದಿಕೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಿಚನ್ ಅವರು ಅಫಿಷಿಯಲ್ ಪ್ಲಾನ್ ಅನೌನ್ಸ್ ಮಾಡಿ
ನಮ್ಮಲ್ಲಿ ಒಂದು ಸ್ಫೂರ್ತಿ ತಂದಿರುವಂತಹ ನಮ್ಮ ಜೂನಿಯರ್ ವಿಚಾರಣವರಿಗೆ ನಮ್ಮ ಸಂಘದ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ನಮ್ಮ ಸಂಘದಲ್ಲಿ ಎಲ್ಲರೂ ಬಂದು ಅವರಿಗೆ ಸ್ವಾಗತ ಕೊಡಬೇಕು ಅಂತ ಕೇಳ್ಕೊತಿದ್ದೆ. ಬೇರೆ ಆಯ್ತು, ಆಮೇಲೆ ಏನು ವಿಡಿಯೋ ಮಾಡೋದು ಸಿಕ್ಕಾಗ್ತದೆ. ಅದರಿಂದ ಅಭಿಮಾನಿಗಳು ಡ್ರೆಸ್ಸಿಂಗ್ ತಪ್ಪಿರ್ತಾರೆ. ತುಂಬಾ ಥ್ಯಾಂಕ್ಸ್. ನಮ್ಮ ಸಂಘದಲ್ಲಿ ಕೂಡ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೀರಾ. ಹಾಗಾಗಿ ನಮ್ಮ ಸಂಘದಲ್ಲಿರೋ ಪ್ರತಿಯೊಬ್ಬರಿಗೂ ನೆನಪಿನ ಕಾಣಿಕೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಮ್ಮ ಸಂಘದಲ್ಲಿರೋ ಎಲ್ಲರಿಗೂ ಸ್ಟೇಜ್ ಅಲ್ಲಿ ಕರೀತೀವಿ. ದಯವಿಟ್ಟು ಅಭಿಪ್ರಾಯ ಬಂದು ಆ ಸನ್ಮಾನ ಸ್ವೀಕರಿಸಿ. ನಮ್ಮ ಟೀಮ್ ಒಂದು ಶಶಾಂಕ್ ಏಕೆ
ಚಂದ್ರ ತೀರ್ಥಹಳ್ಳಿ. ನಮ್ಮ ಸರಿ ಪೇಪರ್ ಸಿಗ್ತಾರಲ್ಲ ಅದು ಸಂಕಲ್ಪ ಸಿಗ್ತಾರೆ ಸಮಿತಿಗೆ ಕಾರಣದಿಂದ ನಮ್ಮ ಕೈಗೆ ಹೋಗ್ತಿದ್ದಾರೆ. ಅವರು ಕೂಡ ಕೇಂದ್ರದಲ್ಲಿ ಬಂದು ಕನ್ನಡ ಸ್ವೀಕರಿಸಿ ಹೋಗ್ತಾರೆ. ಇಲ್ಲ ಆಮೇಲೆ ನಮಗೆ ಕಾರಣಾಂತರದಿಂದ ನಮ್ಮ ಸ್ನೇಕ್ ಅರುಣ ಕೂಡ ಒಂದು ಮನೆಯಲ್ಲಿ ಸ್ನೇಕ್ ಬಂದ್ಬಿಟ್ಟಿದೆ ಅಂತ ಮನೆಯೊಳಗೆ ಅವರು ಇದೇ ಹೋಗ್ತಾ ಇದ್ದಾರೆ. ನಮ್ಮ ಶಿವಮೊಗ್ಗದಲ್ಲಿ ಸ್ನೇಕ್ ಇದೆ ಕೂಡಿ ಬರೋರು ನೋಡಿ ಇವ್ರು ಕಾಂಟ್ಯಾಕ್ಟ್ ಮಾಡಿ ಅರುಣ ಅಂತ ಹೆಸರು. ಅವರು ಸ್ವಲ್ಪ ಬೇಗ ಹೋಗ್ತಾ ಇದ್ದಾರೆ. ಅವರು ಕೂಡ ಆಮೇಲೆ ಮಂಜು ಕೂಡ ಮಂಜುನಾಥ್ ಗೌಡ ಅವರು ಮಂಜುನಾಥ್ ಗೌಡ ಇಲ್ಲ ಅಚ್ಚೆ ಇಲ್ಲ ಶಮತ್ 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 ಎಲ್ಲಿದ್ದಾರೆ? ರಂಜು ಕೂಡ ವೇದಿಕೆ ರಂಜು ರಂಜು ಮತ್ತೆ ಏನು ಹೆಲ್ಪ್ ಮಾಡಿದ್ದಾರೆ ಅವರು ಕೂಡ ಥ್ಯಾಂಕ್ಸ್. ಒಂದು ಚಪ್ಪಲ್ ನೋಡಿ ಕಾಲು ನೋಡಿ ಹೇಳಿ ಹೇಳ್ತೀರಾ ಆಮೇಲೆ ನಮ್ಮ ಬೇರೆ ಕೂಡ ಪ್ರದೀಪ್ ಅವರು ಕೂಡ ಯಾಕಂದ್ರೆ ಸಾಂಗ್ ಇವರು ನಮ್ಮ ಶಿವಮೊಗ್ಗದಲ್ಲೇ ಇದ್ದು ನಮ್ಮ ಜೊತೆ ಸಪೋರ್ಟ್ ಮಾಡ್ತಿದ್ರು. ಹೀಗೆ ಮಾಡಿದ್ದಾರೆ ಅಂದ್ರೆ ಬೆಂಗಳೂರೇ ಹೋಗಿದ್ದಾರೆ, ಅಲ್ಲಿಂದ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ಥ್ಯಾಂಕ್ಸ್. ಆಮೇಲೆ ವಂಶಿ ನಮ್ಮ ವಂಶಿಯವರು ಕೂಡ ವೇದಿಕೆ ಬರಬೇಕು. ನಮ್ಮ ಚಿರು ಬನ್ನಿ ಚಿರು. ಆಮೇಲೆ ಅಮಿತ್ ಅಮಿತ್ ದೇವರು ನಮ್ಮ ಗಡ್ಡೆಯಲ್ಲಿ ದೇವರು ಕೂಡ ಬಂದಿದ್ದಾರೆ. ಅವರು ಕೂಡ ಬೇಗ ಬರಬೇಕು. ಆಮೇಲೆ ಟೀಮ್ 4 ಕೈಮರ ಗಗನ್ ಬನ್ನಿ ಬೇಡಿಕೆಯಲ್ಲಿ. ಆಮೇಲೆ ನಮ್ಮ ಆಕಾಶ ಕೂಡ ಬೇಡಿಕೆ ಮಾಡಬೇಕು. ಈಗ ಮೊನ್ನೆ ರೀಸೆಂಟ್ ಆಗಿ ಲವ್ ಮ್ಯಾರೇಜ್ ಆಗಿದಾರಪ್ಪ, ಒಂದು ಕ್ಲಾಸ್ ಹೊಡಿಯಲ್ಲಪ್ಪ ಅವರಿಗೆ. ಆಮೇಲೆ ನಮ್ಮ ಗಡಿಯವರು ಕೂಡ ವೇದಿಕೆ ಬೆಳಿಬೇಕು. ಪವನ್ ಚೀಲವರು ಬಂದಿಲ್ಲ. ಬಸವರಾಜ್ ಅವರಿಂದ ಸಚಿನ್ ಸುನಿಲ್ ಗರು ಭರತ್ ಅದೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ನೀವು, ಅವರಿಗೆಲ್ಲ ಕಲಿಸಿದ್ರಿ. ಆಮೇಲೆ ಟಿ5 ಸಂದೀಪ್ ಕಲಾ ದಯವಿಟ್ಟು ವೇದಿಕೆ ಪ್ರದೀಪ್ ಗಂಗಾಧರ ಒಂಥರ ನೋಡಕ್ಕೆ ನಮ್ಮ ಜೀವ ಕೂಡ
ಹೇಳಿದ್ರು ಕೂಡ ಬರಬೇಕು. ಪವನ್ ಕೂಡ ಇಲ್ಲ. ಅಭಿ ಬನ್ನಿ ಸೊಳ್ಳಲ್ಲ ರಾಮವರು ಕೂಡ ವೇದಿಕೆ ಬರಬೇಕು. ನೀವೇ ರಾಮ್ ಸಂದೇಶ್ ಅವರು ಕೂಡ ವೇದಿಕೆ ಬರಬೇಕು. ನಮ್ಮ ಸಂದೇಶ್ ತಿರುವಾಡು ಮಾನ್ಯ ಕಿಂಗ್ ಆಮೇಲೆ ಪವನ್ ಕೂಡ ವೇದಿಕೆ ಬರಬೇಕು. ಗಗನ್ ಎಲ್ಲರೂ ಕೂಡ ವೇದಿಕೆ ಬರಬೇಕು. ಗಗನ್ ನಮ್ಮ ನರ್ಸನ ಕೂಡ ವೇದಿಕೆ ಬರಬೇಕು. ಗಗನ್ ಬನ್ನಿ ಬೇಗ. ಗಗನ್ ಅವರು ಕೂಡ ವೇದಿಕೆ ಬರಬೇಕು. ನರ್ಸನ ಕೂಡ ವೇದಿಕೆ ಬರಬೇಕು. ನಿಮ್ಮ ಕಿಂಗ್ ಸಲ್ಮಾನ್ ಕೂಡ ವೇದಿಕೆ ಬರಬೇಕು. ನಮ್ಮ ಎಲ್ಲ ಸಂಘದವರು ಸಪೋರ್ಟ್ ಆಗಿ ನಿಂತಿರೋ ನಮ್ಮ ಮರಿ ಕಿಚ್ಚ ಮರಿಯವರು ಕೂಡ ವೇದಿಕೆ ಬರಬೇಕು. ನಾಗರಾಜ್ ನಮ್ಮ ಪ್ರೀತಿಯ ಕೆಲಗುಟಿ ನಮ್ಮ ಹೊಸವರು ಕೂಡ ವೇದಿಕೆ ಬರಬೇಕು. ದಂಗೆ ದಮ್ಮ ನಮ್ಮ ಕಿಚ್ಚ ಸಾಲವರು ಕೂಡ ವೇದಿಕೆ ಬರಬೇಕು. ಅವರು ಕೂಡ ಬಂದಿಲ್ಲ. ನಮ್ಮ ಪ್ರಸನ್ನ ಅದು ನನ್ನ ಲಕ್ಷ್ಯ. ನಮ್ಮ ಕೆಲವೊಬ್ಬ ಲಕ್ಷ್ಯ ಕೂಡ ವೇದಿಕೆ ಬರಬೇಕು. ಘಟಾಚರಣೆನೆ ಊಟ ಇದೆ, ದಯವಿಟ್ಟು ಊಟ ಮಾಡ್ಕೊಡಬೇಕು. ಎಲ್ಲರೂ ಊಟ ಇದೆ, ದಯವಿಟ್ಟು ಊಟ ಮಾಡ್ಕೊಡಬೇಕು. ಇದರ ಸಂಚಿತ ಆಮೇಲೆ ನಮ್ಮ ಅಚ್ಚು ಕೂಡ ವೇದಿಕೆ ಬರಬೇಕು. ಥ್ಯಾಂಕ್ಸ್ ಕಾವ್ಯ ಮೇಡಮ್, ಥ್ಯಾಂಕ್ ಯು. ನಯನ ಬರ ಹಾಗೂ ನಮ್ಮ ರಂಜು ಸಮಯಕ್ಕೆ ಅವರು ಕೂಡ ವೇದಿಕೆ ಬಳಿ ಬರಬೇಕು. ಇಬ್ಬರಿಗೂ ಕೂಡ ಆಗಿಂದ ಕರೆದ್ರಿ, ನೀವು ಹೊರಗಡೆ ಹೋಗಿದ್ರಿ, ದಯವಿಟ್ಟು ವೇದಿಕೆ ಬಳಿ ಬರ್ರಿ. ಸಂಜು ಅವರು ಕೂಡ ಸ್ಮಾರ್ಟ್ ಆಗಿರ್ತದೆ. ನಮ್ಮ ಶಾಲೆ ಪುಟ್ಟಿ ಕೂಡ ವೇದಿಕೆ ಬರಬೇಕು. ನಮ್ಮ ತಂಗಿ ಶಾಲೆ ಪುಟ್ಟಿ ಕೂಡ ವೇದಿಕೆ ಬರಬೇಕು. ಅದ್ಭುತವಾದ ಕ್ಷಣಗಳು.
ಫಂಕ್ಷನ್